ನಮಸ್ಕಾರ. 3 ಕ್ಷೇತ್ರ 100 ಪ್ಲಾನ್, ರಣಾಂಗಣಕ್ಕೆ ಅಧಿನಾಯಕರು, ರಾಜಾಹುಲಿ ಟಗರು ಬಂಡೆ, ಬೆಳಗಾವಿ ಮಸ್ಕಿ ಕಲ್ಯಾಣ ವ್ಯೂಹ. ಉತ್ತರದ ರಣರೋಚಕ ಮತಬೇಟೆ ಹೇಗಿದೆ ಗೊತ್ತಾ? ಕುಂದಾನಗರಿಯ ಅಖಾಡದಲ್ಲಿ ಮೋಡಿ ಮಾಡ್ತಾರ ರಾಜಾಹುಲಿ. ಮಸ್ಕಿ ಕ್ಷೇತ್ರದಲ್ಲಿ ಸಿದ್ದು ಡಿಕೆಶಿ ಅಬ್ಬರ ಹೇಗಿದೆ ಗೊತ್ತಾ? ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಹೇಗಿದೆ 3 ಪಕ್ಷಗಳ ಪೈಪೋಟಿ? ಇದುವೇ ಈ ಹೊತ್ತಿನ ಫೋಕಸ್ 18 ರಣಕಣದ ಸರದಾರರು. ಚಿಲ್ಲರೆ ರಾಜಕಾರಣ ಬಿಡಿ, ಅವ್ರು ಮಾಡ್ತಾರೆ ಅಂತ ನಾವು ಮಾಡ್ತೀವಿ. ಈಗಾಗಲೇ ನಾವು ರಮೇಶ್ ಜಾರಕಿಹೊಳಿಗೆ ಸಪೋರ್ಟ್ ಮಾಡ್ಕೊತಾ ಬಂದಿದ್ದೀವಿ. ಒಬ್ರು ಹೋಗ್ತಾರ, ಒಬ್ರು ಬರ್ತಾರೆ. 3 ಚುನಾವಣೆ ಗೆದ್ದಾಗಿದೆ ಅಂತೆ. ಅದಕ್ಕೆ ಕಾರಣ ಅವರ ದುಡ್ಡಿನ 500 ರೂಪಾಯಿ ಕೊಟ್ಟಾನ. 3 ಕ್ಷೇತ್ರ 100 ಪ್ಲಾನ್, ರಣಾಂಗಣಕ್ಕೆ ಅಧಿನಾಯಕರು. ಯಡಿಯೂರಪ್ಪನವರ ವಿಜಯೇಂದ್ರ ಅವರ ದುಡ್ಡು ಇವರಿಗೆ ಓಟು, ಅವ್ರಿಗೆ ದುಡ್ಡು ಇವರಿಗೆ ಹಾಕಿದ ಏಕೈಕ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ. ಜನಧನ್ ಅಕೌಂಟ್ ಮುಖಾಂತರ ಮಹಿಳೆಯರಿಗೆ 500 ರೂಪಾಯಿ ಹಾಕುವ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡಿತಲ್ಲ. ಹಳ್ಳಿಯಲ್ಲಿರ್ತಕ್ಕಂಥ ತಾಯಂದಿರ ಮನೆಗಳಿಗೆ ಉಜ್ವಲದ ಅಡಿಯಲ್ಲಿ ಅನಿಲ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿದರೆ ನರೇಂದ್ರ ಮೋದಿ. ಬೆಲೆ ಏರಿಕೆಯಿಂದ ಜನ ಬೇಸತ್ತಿದ್ದಾರೆ, ಕರೋನಾದಿಂದ ಜನ ಕೆಲಸ ಕಳ್ಕೊಂಡಿದ್ದಾರೆ. ಸೊ ಈ ಉಪಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸ್ತಾರೆ. ಗೊತ್ತಿಲ್ಲ ಪಾಪ ಅವ್ರದ್ದು ಏನೇನು ಕಷ್ಟ ಸುಖ ನಾವು ಎಲ್ಲೆಲ್ಲೇನೇ ನಾವು ಇದೆಯೋ. ಈ ಒಬ್ಬರು ಚಾರಿತ್ರ್ಯ ವಧೆ ಮಾಡುವಂಥ ಕೆಲಸ ನಿಲ್ಲಿಸಿ ನೀವು 100 ವರ್ಷದ ಹಿಸ್ಟ್ರಿ ಇರುವಂಥ ಕಾಂಗ್ರೆಸ್ ಪಾರ್ಟಿ ಇಂಥದಕ್ಕೆಲ್ಲ ಚಿಲ್ಲರೆ ರಾಜಕಾರಣ ಯಾಕೆ ಮಾಡ್ತೀನಿ ಅಂತ ನಾನು ಕೇಳ್ತೀನಿ. ಏನು ಗೊತ್ತಿಲ್ಲ ಸರ್, ನಮ್ಗೆ ನಾವತ್ತೆ ಅದೀಗ 1 ವರ್ಷದಿಂದ ಅಲ್ಲಿ ಕಾಂಗ್ರೆಸ್ ಸಂಪರ್ಕನ ಕಡಿಮೆ ಮಾಡಿಬಿಟ್ಟಿದೆ. ಯಾಕಂದ್ರೆ ಒಳ್ಳೆಯವ್ರಿಗೆ ಬೆಲೆನೂ ಇಲ್ಲ ಅನ್ನತ್ತ ಭಟ್ರ ಅದಾವ, ಅವರು ವೈಯಕ್ತಿಕ ವಿಚಾರ ಏನು ಮಾಡ್ಲಿಕ್ಕೆ ಆಗೋಲ್ಲ. ಅದು ನನಗೂ ಬಿಜೆಪಿ ಅವ್ರು ಭೇಟಿ ಆಗ್ತಾರೆ, ಆದರೂ ಭೇಟಿ ಆಗೋದು ಬೇರೆ, ಬೆಂಬಲ ಕೊಡಿಸೋದು ಬೇರೆ. ಒಬ್ರು ಹೋಗ್ತಾರ, ಒಬ್ರು ಬರ್ತಾರೆ. ಅದರಲ್ಲಿ ರಾಜಕೀಯದಲ್ಲಿ ಒಂದು ಹೋಗ್ತೈತೆ, ಒಂದು ಬರ್ತೈತೆ. ಪ್ರತಾಪ್ ಗೌಡ ಪಾಟೀಲರು 20,000 ಅಧಿಕ ಮತಗಳಿಂದ ಗೆದ್ದೇ ಗೆಲ್ತಾರಂತಕ್ಕಂಥ ವಿಶ್ವಾಸವನ್ನು ಇವತ್ತು ನಾನು ವ್ಯಕ್ತ ಮಾಡಲಿಕ್ಕೆ ಬಯಸ್ತೇನೆ. ಈಗ ಚುನಾವಣೆ ಆಗಲಿ, ಕರ್ನಾಟಕ ರಾಜ್ಯ ಒತ್ತೆ ತಾಕತ್ತಿದ್ರೆ ವಿಧಾನಸಭೆ ವಿಸರ್ಜನೆ ಮಾಡಲಿ. ಶಟ್ರ್ ಹೇಳ್ರಿ, ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಹೋಗ್ರಿ. ಹೀರೋ ಯಾರು ಎಲ್ಲ ಗೊತ್ತಾಕತ್ತೆ. ನಮ್ಮ ಪ್ರತಾಪ್ ಗೌಡ ಪಾಟೀಲರು ಒಂದು ಐತಿಹಾಸಿಕ ಗೆಲುವು ಸಾಧಿಸ್ತಾರೆ ಅಂತಂದ್ರೆ ಅದಕ್ಕೆ ಕಾರಣ ಈ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನಮ್ಮ ದೇವರ ತಲುಪಾದಂಥ ನಮ್ಮ ಕಾರ್ಯಕರ್ತರು ಅವರ ಪರಿಶ್ರಮದಿಂದ ಇದು ಸಾಧ್ಯ ಅಂತಕ್ಕಂಥ ಮಾತಾಡ್ಕೊಂಡು ಹೇಳಕ್ಕೆ ಇಷ್ಟಪಡ್ಕೊಂಡು ಬಂದಿದ್ದಾರೆ. ಎಲ್ಲ ಕಡೆ ಕೂಡ ಎಲ್ಲೆಲ್ಲಿ ಕಾಂಗ್ರೆಸ್ ಅವರು ಹೋಗಿದ್ದಾರೆ ಅಲ್ಲೆಲ್ಲ ಕೂಡ ಸೋಲು ಉಂಡಿದಾರ. ಇಲ್ಲಿ ಕೂಡ ಕಾಂಗ್ರೆಸ್ ಅವರು ಬಂದಂಥ ಟೈಮಲ್ಲಿ ಇಲ್ಲಿ ಕೂಡ ಸೋಲು ಉಂಟಾರ. ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಂತ ಪ್ರತಾಪ್ ಗೌಡ ಪಾಟೀಲ್ ಅವರು 100ಕ್ಕೆ 100% ಗೆಲ್ಲಿತಾರನ್ನಂಥ ವಿಶ್ವಾಸ ನಮ್ಮೆಲ್ಲರಲ್ಲಿ ಕೂಡ ಇದೆ. ರಾಜಾಹುಲಿ ಟಗರು ಬಂಡೆ, ಬೆಳಗಾವಿ ಮಸ್ಕಿ ಕಲ್ಯಾಣ ವ್ಯೂಹ. ಒಂದೇ ಕ್ಷೇತ್ರಕ್ಕೆ ಸುಮಾರು 5,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ ನಾನು. ನಂದವಾಡಿಗೆ ಏತ ನೀರಾವರಿ ಒಂದಕ್ಕೇನೆ 3,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀನಿ. ರಸ್ತೆ ಕೆಲಸಕ್ಕೆ, ನೀರಾವರಿ ಕೆಲಸಕ್ಕೆ, ಶಾಲಾ ಕಟ್ಟಡಕ್ಕೆ, ಕೆರೆ ತುಂಬಿಸ್ಲಿಕ್ಕೆ, ಡಿಗ್ರಿ ಕಾಲೇಜ್ ಆಗ್ತದಲ್ಲ, ಯಾರು ಕೊಟ್ಟರು ಕೇಳಿ ಅವರಿಗೆ ಪ್ರಧಾನ ಗೌಡರು. ಪಾಟೀಲ್ ಅವರು ಗರಿಷ್ಠ 20,000 ಅಂತರದಲ್ಲಿ ಚುನಾವಣೆ ಗೆಲ್ತಾರೆ ಅಂತ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಪ್ರತಿನಿತ್ಯ ಸೂರ್ಯಚಂದ್ರ ಹುಟ್ಟುವುದು ಎಷ್ಟು ಸತ್ಯನೋ ಪ್ರತಾಪಗೌಡ ಪಾಟೀಲ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಇಲ್ಲಿ ಗೆದ್ದು ಬರೋದು ಅಷ್ಟೇ ಸತ್ಯ. ಗೆದ್ದವ್ರು ಹೇಳಿದ್ದಾರೆ, ಯಡಿಯೂರಪ್ಪರು 3 ಚುನಾವಣೆ ಗೆದ್ದಾಗಿದೆ ಅಂತೆ. ಅದಕ್ಕೆ ಕಾರಣ ಅವರ ದುಡ್ಡಿನ ಹಾಮು. ಈ ರಾಜ್ಯದ ಹಣವನ್ನು ಲೂಟಿ ಮಾಡಿ ಚುನಾವಣೆಯ ಸಿಸ್ಟಮ್ನೇನು ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಚುನಾವಣಾ ಪದ್ಧತಿಯಲ್ಲಿ ಜನಗಳನ್ನೇ ಇವತ್ತು ಒಂದು ರೀತಿ ಕರಪ್ಟ್ ಅನ್ನೋದಿಲ್ಲ ನಾನು. ಆ ಮುಗ್ಧ ಜನರ ಅವರಿಗೆ ಇರ್ತಕ್ಕಂಥ ಇವತ್ತಿನ ಪರಿಸ್ಥಿತಿಗಳೇನಿದೆ ಅದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಚುನಾವಣೆಯ ಸಿಸ್ಟಮ್ ತಂದಿದ್ದಾರೆ. ಉತ್ತರದ ರಣರೋಚಕ ಮತಬೇಟೆ ಹೇಗಿದೆ ಗೊತ್ತಾ? ಯಡಿಯೂರಪ್ಪರು ಪ್ರತಾಪ್ ಗೌಡ ಪಾಟೀಲ್ ರಾಜೀನಾಮೆ ಕೊಟ್ಟ ನಂತರ ಕೂಡ
ಈ ಭಾಗದಲ್ಲಿದ್ದಂತ ಎಲ್ಲ ಕೆರೆಗಳಿಗೆ ಇವತ್ತು ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸ ಯಾವೊಬ್ಬ ಮುಖ್ಯಮಂತ್ರಿಗಳು ಮಾಡಿಲ್ಲ, ಯಾವ ಸರ್ಕಾರಗಳು ಮಾಡಿಲ್ಲ. ನಮ್ಮ ಯಡಿಯೂರಪ್ಪರು ಮತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದನ್ನಂಥದ್ದು ಕೂಡ ನೆನಪು ಮಾಡ್ಕೋಬೇಕಾಗಿದೆ. ಏನ್ ಹೇಳಿದ್ರು ನಿಮಗೆಲ್ಲ ಅಚ್ಚೇ ದಿನ ಈಗ ಬಂತ, ಒಳ್ಳೆ ದಿನಗಳು ಬಂತ. ಪೆಟ್ರೋಲ್ ಡೀಸೆಲ್ ಬೆಲೆ, ಗ್ಯಾಸ್ ಎಣ್ಣೆ ಬೆಲೆ, ಗ್ಯಾಸ್ ಬೆಲೆ ಗಗನ ಕೊಟ್ಟೋಯ್ತು. ಬೆಳಗಾವಿ ಲೋಕಸಭಾ, ಮಸ್ಕಿ, ಬಸವಕಲ್ಯಾಣ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ಕದನದ ಪ್ರಚಾರದ ಕಾವು ಬೇಸಿಗೆ ಬಿಸಿಲನ್ನು ಮೀರಿಸಿದೆ. ಚುನಾವಣಾ ಅಖಾಡಕ್ಕೆ ರಾಜಾಹುಲಿ, ಹುಲಿಯ ಕನಕಪುರ ಬಂಡೆ ಧುಮುಕಿದ್ದು ಅತಿರಥ ಮಹಾರಥರ ಎಂಟ್ರಿಯಿಂದ ಚುನಾವಣಾ ಕಣ ಮತ್ತಷ್ಟು ರಂಗೇರಿದೆ. ಇನ್ನೇನಿದ್ರೂ ರಣಕಹಳೆ ಮೊಳಗಿಸೋದೊಂದೇ ಬಾಕಿ. ತೆರೆಮರೆಯಲ್ಲಿಯೇ 3 ಚುನಾವಣಾ ಕ್ಷೇತ್ರಗಳಲ್ಲಿ ತ್ರಿಶೂಲ ವ್ಯೂಹ ರೆಡಿಯಾಗ್ತಿದೆ. 3 ಕ್ಷೇತ್ರ, 100 ಪ್ಲಾನ್, 1 ಟಾರ್ಗೆಟ್ ರೀಚ್ ಆಗುವುದಕ್ಕೆ ರಣಾಂಗಣಕ್ಕೆ ಅಧಿನಾಯಕರೇ ಅಡಿಯಿಟ್ಟಿದ್ದಾರೆ. ಬಿಎಸ್ವೈ, ಸಿದ್ದರಾಮಯ್ಯ, ಡಿಕೆಶಿ ಅಖಾಡದಲ್ಲಿ ಸದ್ದು ಮಾಡುತ್ತಿದ್ದು, ಬೆಳಗಾವಿ, ಮಸ್ಕಿ, ಕಲ್ಯಾಣ ವ್ಯೂಹದಲ್ಲಿ ಮತಗಳ ರಣಬೇಟೆ ನಡೆಸುತ್ತಿದ್ದಾರೆ. ಉತ್ತರದಲ್ಲಿ ಘಟಾನುಘಟಿಗಳು ಅಶ್ವಮೇಧಯಾಗ ನಡೆಸುತ್ತಿದ್ದು ರಣರೋಚಕ ಮತಬೇಟೆ ಕುತೂಹಲ ಕೆರಳಿಸಿದೆ. ಈ ಉಪಕದನಗಳು ಯಾವ ಪ್ರಮುಖ ಚುನಾವಣೆಗಳಿಗೂ ಕಡಿಮೆಯಾಗಿಲ್ಲ. ಮಿನಿ ಕುರುಕ್ಷೇತ್ರಗಳಂತೆ ಭಾಸವಾಗುತ್ತೆ. ಹೀಗಾಗಿನೇ ಸದ್ಯ ಉಪಚುನಾವಣೆ ಎದುರಾಗಿರೋ ಬೆಳಗಾವಿ ಲೋಕಸಭಾ ಕ್ಷೇತ್ರ, ಮಸ್ಕಿ ಮತ್ತು ಬಸವಕಲ್ಯಾಣ ಕ್ಷೇತ್ರಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ 3 ಪಕ್ಷಗಳು ಶತಾಯಗತಾಯ ಪ್ರಯತ್ನ ಮಾಡ್ತಿವೆ. ಈಗಾಗಲೇ ಮಿನಿ ದಂಗಲ್ ಅಖಾಡಕ್ಕೆ ರಾಜಾಹುಲಿ ಬಿಎಸ್ವೈ ಹಾಗೂ ಟಗರು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಬೆಳಗಾವಿಯ ಅಖಾಡದಲ್ಲಿ ಕೇಸರಿ ಕಲಿ, ಕಮಲಾಧಿಪತಿ ಬಿಎಸ್ವೈ, ಬಿಜೆಪಿ ಅಭ್ಯರ್ಥಿ ಮಂಗಳಾ ನಾಮಪತ್ರವನ್ನು ಸಲ್ಲಿಸುವಾಗ ಉಪಸ್ಥಿತರಿದ್ದರು. ಹಾಗೆ ಇನ್ನುಳಿದಂತೆ ದಿವಂಗತ ಸುರೇಶ್ ಅಂಗಡಿ ಅವರ ಬೀಗರು ಹಾಗೂ ಸಚಿವರು ಆಗಿರುವ ಜಗದೀಶ್ ಶೆಟ್ಟರ್ ಕೂಡ ಮಂಗಳಾ ಅವರ ಪರ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿ, ಉಮೇಶ್ ಕತ್ತಿ, ಶ್ರೀಮಂತ ಪಾಟೀಲ್ ಕೂಡ ಅಖಾಡಕ್ಕೆ ಧುಮುಕಿದ್ದು ರ್ಯಾಲಿ ಸಮಾವೇಶಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಹಾಗೆ ಕೈಕಲ್ಲಿ ಡಿಕೆಶಿ, ಸತೀಶ್ ಜಾರಕಿಹೊಳಿ ಅವರು ನಾಮಪತ್ರ ಸಲ್ಲಿಸುವಾಗ ಕುಂದಾನಗರಿಗೆ ಭೇಟಿ ಕೊಟ್ಟಿದ್ರು. ಇನ್ನುಳಿದಂತೆ ದಿಗ್ಗಜರಾದ ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಆರ್ವಿ ದೇಶಪಾಂಡೆ ಕೂಡ ಸತೀಶ್ ಪರ ಮತಬೇಟೆ ನಡೆಸಿದ್ರು. ಹಾಗೆ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ದಿಗ್ಗಜರಾದ ವಿಜಯೇಂದ್ರ, ಪ್ರತಾಪ್ ಗೌಡ ಪರ ಹಗಲಿರುಳು ಮತಪ್ರಚಾರ ನಡೆಸುತ್ತಿದ್ದಾರೆ. ಹಾಗೆ ಡಿಸಿಎಂ ಗೋವಿಂದ ಕಾರಜೋಳ, ಸಚಿವ ಶ್ರೀರಾಮುಲು ಮಸ್ಕಿಯಲ್ಲೇ ಠಿಕಾಣಿ ಹೂಡಿದ್ದು ಕ್ಯಾಂಪೇನ್ ಮಾಡುತ್ತಿದ್ದಾರೆ. ಹಾಗೆ ಕೈಕಲಿಗಳಾದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಬಸವನಗೌಡ ತುರ್ವಿಹಾಳ ಪರ ರಣಕಹಳೆ ಮೊಳಗಿಸಿದ್ದಾರೆ. ಹಾಗೆ ಬಸವಕಲ್ಯಾಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಮ್ಮ ನಾರಾಯಣರಾವ್ ಪರ ಈಶ್ವರ್ ಖಂಡ್ರೆ, ಪ್ರಿಯಾಂಕ್ ಖರ್ಗೆ ಮತಪ್ರಚಾರ ಮಾಡಿದ್ರು. ಹಾಗೆ ಬಿಜೆಪಿ ಅಭ್ಯರ್ಥಿ ಶರಣು ಸಲಗಾರ್ ಪರ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ವಿ ಸೋಮಣ್ಣ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಜನರ ಬಳಿ ಸಮಾವೇಶಗಳ ಮೂಲಕ ಮತ ಯಾಚಿಸಿದ್ರು. ಜೆಡಿಎಸ್ ಅಭ್ಯರ್ಥಿ ಬೆನ್ನಿಗೆ ಸ್ವತಃ ಮಾಜಿ ಸಿಎಂ ಕುಮಾರಸ್ವಾಮಿ ನಿಂತಿದ್ದಾರೆ. ಹೀಗೆ ಘಟಾನುಘಟಿಗಳು, ಅತಿರಥ ಮಹಾರಥರೇ ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಬಿರುಸಿನ ಪ್ರಚಾರ ಮಾಡುತ್ತಿದ್ದಾರೆ. ಬೆಳಗಾವಿ ಅಖಾಡದಲ್ಲಿ ರಾಜಾಹುಲಿ, ಕಮಲಪಾಳ್ಯದ ಅಭ್ಯರ್ಥಿ ಮಂಗಳಾ ಅಂಗಡಿ ಪರ ಮತಬೇಟೆ ಮಾಡುವುದಕ್ಕೆ ಸ್ವತಃ ಸಿಎಂ ಬಿಎಸ್ವೈ ಕಣಕ್ಕಿಳಿದಿದ್ದಾರೆ. ಏಪ್ರಿಲ್ 6ಕ್ಕೆ ಬೆಳಗಾವಿಗೆ ಭೇಟಿ ಕೊಟ್ಟಿರುವ ರಾಜಾಹುಲಿ ಏಪ್ರಿಲ್ 7ರಂದು ತಮ್ಮ ಅಭ್ಯರ್ಥಿ ಪರ ಭರ್ಜರಿ ಪ್ರಚಾರಕ್ಕೆ ಅಣಿಯಾಗಿದ್ದಾರೆ. ರಾಮದುರ್ಗ, ಸವದತ್ತಿ, ಬೈಲಹೊಂಗಲ ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿರುಸಿನ ಮತಶಿಕಾರಿಗೆ ತಯಾರಾಗಿದ್ದಾರೆ. ಹಾಗಾದ್ರೆ ಒಮ್ಮೆ ಬೆಳಗಾವಿ ರಣಾಂಗಣ ಯಾವ ರೀತಿ ಇದೆ, ಇಲ್ಲಿ ಅಭ್ಯರ್ಥಿಗಳ ಪ್ಲಸ್ ಏನು, ಮೈನಸ್ ಏನು, ಜಾತಿ ಪ್ರಾಬಲ್ಯ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ವೈಯಕ್ತಿಕ ವರ್ಚಸ್ಸು ವರ್ಸಸ್ ಅನುಕಂಪದ ಅಲೆ ಹೇಗಿದೆ? ಬೆಳಗಾವಿ ಈ ಹೆಸರು ರಾಜ್ಯ ರಾಜಕಾರಣದಲ್ಲೇ ಅತ್ಯಂತ ಪವರ್ಫುಲ್. ಇಲ್ಲಿನ ರಾಜಕಾರಣಿಗಳು ಸರ್ಕಾರವನ್ನು ರಚಿಸಬಲ್ಲರು, ಬೀಳಿಸಲೂ ಬಲ್ಲರು ಅನ್ನೋದು ಜಗಜ್ಜಾಹೀರಾಗಿದೆ. ಈ ಕ್ಷೇತ್ರದಲ್ಲಿ ಉಪಚುನಾವಣೆ ಕಾವು ರಂಗೇರಿದ್ದು ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಪೈಪೋಟಿ ಇದೆ. ಬಿಜೆಪಿ ಮತ್ತೆ ತನ್ನ ಅಧಿಕಾರಶಾಹಿಯನ್ನ ಮುಂದುವರಿಸಬೇಕು ಅನ್ನೋ ತುಡಿತದಲ್ಲಿದ್ರೆ ಕೇಸರಿಪಾಳ್ಯದ ಭದ್ರಕೋಟೆಯನ್ನ ಛಿದ್ರ ಮಾಡಬೇಕು ಅಂತ ಕೈಪಾಳೆಯ ಪಣ ತೊಟ್ಟಿದೆ. ಕಾಂಗ್ರೆಸ್ ಕಲಿ ಸತೀಶ್ ಜಾರಕಿಹೊಳಿ ವೈಯಕ್ತಿಕ ವರ್ಚಸ್ಸಿನಿಂದ ಅಖಾಡಕ್ಕೆ ಇಳಿದಿದ್ರೆ ಮಂಗಳಾ ಅಂಗಡಿ ಅವರಿಗೆ ಅನುಕಂಪದ ಅಲೆ ಕೈ ಹಿಡಿಯಲಿದೆ ಅನ್ನೋ ಲೆಕ್ಕಾಚಾರಗಳು ನಡೀತಿವೆ. ಭಾಳ ಜನ ಸೇರಿದ್ರು, ಎಲ್ಲರೂ ಇವರ ಕೆಲಸ ನೋಡಿ ಕಾರ್ಯಕರ್ತರ ಎಲ್ಲ ನಾವು ಮಾಡ್ತೇವೆ, ನಿಮಗೆ ಮಾಡ್ತೇವೆ ಅಂತ ಭಾಳ ಹೇಳ್ತಾ ಇದ್ರು. ಮೊದಲಿಂದನೂ ಹಳೆಯರ ಹೋಟ್ ಅಂತ ಹೇಳಿ ಹಳೆಯರು ಹಾಕಿಸ್ಕೊತಿದ್ರು. ಈಗಂತೂ ಮಗಳಿಗೆ ಅವ್ರು ಕಂಪಲ್ಸರಿ ಹಾಕಾಕಬೇಕು. ಎಲ್ಲ ಸಮುದಾಯ ಮುಖಂಡರು ಬಂದು ಭೇಟಿ ಕೊಡ್ತಾ ಇದ್ದಾರೆ, ನಿಮಗೆ ಬೆಂಬಲ ಕೊಡ್ತೇವೆ, ಮೊದಲಾದರೂ ಕೊಡ್ತಿದ್ವಿ, ಇವಾಗಾದರೂ ನಾವು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಇಲ್ಲಿಯವರೆಗೂ ಆಯ್ಕೆಯಾದ ಸಂಸದರ ಪಟ್ಟಿ ನೋಡಿದ್ರೆ ಇಲ್ಲಿ ವೀರಶೈವ ಲಿಂಗಾಯತರ ಪ್ರಾಬಲ್ಯವಿದೆ. 17 ಚುನಾವಣೆಗಳಲ್ಲೂ ಪ್ರಬಲ ಸಮುದಾಯದ ನಾಯಕರೇ ಆಯ್ಕೆಯಾಗಿದ್ದಾರೆ.
ಜಾತಿವಾರು ವಿಚಾರದಲ್ಲಿ ಬಿಜೆಪಿ ಈ ಬಾರಿ ಯಾವುದೇ ಬದಲಾವಣೆಗೆ ಕೈ ಹಾಕಿಲ್ಲ. ಆದರೆ ಹಿಂದುಳಿದ ಹಾಗೂ ದಲಿತ ಮತಗಳ ಮೇಲೆ ಕಣ್ಣಿಟ್ಟ ಕಾಂಗ್ರೆಸ್ ಸತೀಶ್ ಜಾರಕಿಹೊಳಿ ಅವರನ್ನ ಕಣಕ್ಕಿಳಿಸಿದೆ. ಲಿಂಗಾಯತ ಸಮುದಾಯದಲ್ಲಿ 5,52,000 ಮತದಾರರಿದ್ದಾರೆ. ಹಾಗೆ ಮರಾಠ ಸಮುದಾಯದಲ್ಲಿ 2,56,000 ಮತದಾರರಿದ್ದು 2ನೇ ಸ್ಥಾನದಲ್ಲಿದ್ದಾರೆ. ಹಾಗೆ ಮುಸ್ಲಿಂ ಸಮುದಾಯ 2,50,000 ಜನತೆ ಹೊಂದಿದೆ. ಹಾಗೆ ಕುರುಬರು 1,70,000 ಜನ ಇದ್ರೆ ಹಿಂದುಳಿದ ವರ್ಗದ 2,65,000 ಜನ ಇದ್ದಾರೆ. ಸತೀಶ್ ಜಾರಕಿಹೊಳಿಗೆ ಕೈ ಹಿಡಿಯುತ್ತಾ ಸ್ವಂತ ವರ್ಚಸ್ಸು, ಮಂಗಳಾಗೆ ಒಲಿಯುತ್ತಾ ಅನುಕಂಪದ ಅಲೆ. ಕಾಂಗ್ರೆಸ್ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಹಾಗೂ ಬಿಜೆಪಿ ಅಭ್ಯರ್ಥಿ ಮಂಗಳಾ ಅವರ ಪ್ಲಸ್ ಮೈನಸ್ ಏನು ಅನ್ನೋದನ್ನ ಒಮ್ಮೆ ನೋಡೋಣ. ಬೆಲೆ ಏರಿಕೆ ಬಗ್ಗೆ ಜನರಲ್ಲಿ ಇರೋ ಆಕ್ರೋಶವನ್ನೇ ಸತೀಶ್ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದಾರೆ. ಹಾಗೆ ಇಡೀ ಕ್ಷೇತ್ರದಲ್ಲಿ ಜಾರಕಿಹೊಳಿ ಕುಟುಂಬದ ಹಿಡಿತವಿದ್ದು ವೈಯಕ್ತಿಕ ವರ್ಚಸ್ಸನ್ನ ಹೊಂದಿದ್ದಾರೆ. ಇನ್ನು ಮೈನಸ್ ನೋಡೋದಾದ್ರೆ ಬಹುಮುಖ್ಯವಾಗಿ ಲಿಂಗಾಯತ ರೇತರ ಅಭ್ಯರ್ಥಿ ಆಗಿರೋದ್ರಿಂದ ಜನ ಅವರಿಗೆ ಮಣೆ ಹಾಕ್ತಾರೋ ಇಲ್ವೋ ಅನ್ನೋದು, ಹಾಗೆ ಸೂಕ್ತ ಪೂರ್ವ ತಯಾರಿ ಇಲ್ಲದೆ ಇರೋದು, ಕ್ಷೇತ್ರದಲ್ಲಿ ಬಿಜೆಪಿ ಬಿಗಿ ಹಿಡಿತ ಹೊಂದಿರೋದ್ರಿಂದ ಇಬ್ಬರ ನಡುವೆ ಟಫ್ ಫೈಟ್ ಇರಲಿದೆ. ಹಾಗೆ ಬಿಜೆಪಿ ಅಭ್ಯರ್ಥಿ ಮಂಗಳಾ ಅವರ ಪ್ಲಸ್ ನೋಡೋದಾದ್ರೆ ಮೊದಲನೇದಾಗಿ ಸುರೇಶ್ ಅಂಗಡಿ ಅವರ ನಿಧನದಿಂದ ಮಂಗಳಾ ಅವರಿಗೆ ಅನುಕಂಪದ ಅಲೆ ಒಲಿಯುವ ಸಾಧ್ಯತೆ ಇದೆ. ಹಾಗೆ ಜಾತಿ ಬಲ, ಘಟಾನುಘಟಿಗಳ ಚುನಾವಣಾ ಕಾರ್ಯತಂತ್ರದ ನೈಪುಣ್ಯತೆ ಹಾಗೂ ಸುರೇಶ್ ಅಂಗಡಿ ಅವರು ಕ್ಷೇತ್ರಕ್ಕೆ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಅವರ ಕೈ ಹಿಡಿದ್ರೂ ಕೈ ಹಿಡಿಯಬಹುದು. ರಾಜಕೀಯ ಅನುಭವದ ಕೊರತೆ, ಪ್ರಮುಖ ನಾಯಕರು ಚುನಾವಣೆಯಿಂದ ಗೈರಾಗಿರೋದು, ಸ್ವಲ್ಪ ಮಟ್ಟಿಗೆ ಆಡಳಿತ ವಿರೋಧಿ ಅಲೆ ಎದ್ದಿರೋದು ಇವುಗಳು ಮೈನಸ್ ಆಗೋ ಸಾಧ್ಯತೆ ಇದೆ. ಲಖನ್ ಜಾರಕಿಹೊಳಿಗೆ ಗಾಳ ಹಾಕ್ತಾ ಬಿಜೆಪಿ. ಏಪ್ರಿಲ್ 5ನೇ ತಾರೀಕಿಗೆ ಒಂದೇ ದಿನ ಲಖನ್ ಜಾರಕಿಹೊಳಿ ಅವರ ಮನೆ ಪವರ್ ಸೆಂಟರ್ ಆಗಿಬಿಟ್ಟಿತ್ತು. ರಮೇಶ್ ಜಾರಕಿಹೊಳಿ ಅವರ ಸಹೋದರ ಲಖನ್ ಜಾರಕಿಹೊಳಿಯನ್ನ ಬಿಜೆಪಿಯ ಕಲಿಗಳಾದ ಜಗದೀಶ್ ಶೆಟ್ಟರ್, ಭೈರತಿ ಬಸವರಾಜು ಭೇಟಿಯಾಗಿ ಬಿಜೆಪಿಗೆ ಸೇರುವಂತೆ ಆಹ್ವಾನ ನೀಡಿದ್ರು. ಇದು ಬೆಳಗಾವಿಯ ರಾಜಕಾರಣದಲ್ಲಿ ದೊಡ್ಡ ನಡೆಯಾಗಿದ್ದು ಕಾಂಗ್ರೆಸ್ಗೆ ದೊಡ್ಡ ಶಾಕ್ ತಂದಿದೆ. ಬಿಜೆಪಿಯ ರಣತಂತ್ರಗಳಲ್ಲಿ ಇದು ಕೂಡ ಒಂದಾಗಿದ್ದು ಲಖನ್ಗೆ ಕೇಸರಿ ಕಲಿಗಳು ಗಾಳ ಹಾಕಿದ್ದು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಲಖನ್ ಜಾರಕಿಹೊಳಿ, ಮೊದಲಿನಿಂದಲೂ ನಾವು ಸುರೇಶ್ ಅಂಗಡಿಯವರು ಒಂದಾಗಿದ್ವಿ. ಮಂಗಳಾ ಅಂಗಡಿಯವರಿಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ. ಬಿಜೆಪಿ ಪಕ್ಷ ಸೇರುವ ಬಗ್ಗೆ ರಮೇಶ್ ಮತ್ತು ಬಾಲಚಂದ್ರ ಜೊತೆ ಚರ್ಚೆ ಮಾಡ್ತೀನಿ ಅಂದಿದ್ರು ಲಖನ್. ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ, ಅದು ನಮಗೇನು ಅದು ಅರ್ಥನ ಆಗ್ತಾಯಿಲ್ಲ. ಅದಕ್ಕೆ ನಮ್ಗೆ ಈಗಾಗಲೇ ಮೊನ್ನೆ ನಾನು ಹೇಳಿದ್ದೀನಿ, ನಮ್ಗೆ ಅಲ್ಲಿ ಕ್ಯಾನ್ವಾಸ್ಗೆ ಹೋಗೋಕ್ಕೂ ಮುಜುಗರ ಆಗ್ತಾಯಿದೆ. ಅದಕ್ಕಾಗಿ ನಾವು ನೋಡಬೇಕು. ಈಗ ನಮ್ಮ ಸಹೋದರ ಬಾಲಚಂದ್ರ ನಮಗೆ ಸೇರಿ ನಾವೆಲ್ಲ ತೀರ್ಮಾನ ತಗೋತೀವಿ. ಮಹಾನ್ ಭಾವ ರಗಡ್ ಲೀಡರ್ಗಳು ಅದಾರು. ಇದೆಲ್ಲ 4 ಹೈಕಮಾಂಡ್ ರಾಜ್ಯಗಳು 4 ಹೈಕಮಾಂಡ್, ನಾರ್ತು, ಸೌತು, ರೂರಲ್ಲು, ಎಷ್ಟೇ 4 ಇದ್ದೇ ಇದ್ದಾರೆ. ಅವರೇ ನಿಲ್ಲಿಕ್ಕೆ ಕಾರಣ ಇವ್ರಿಗೆ ಅದೇನು ಗೊತ್ತಿಲ್ಲ ಸರ್. ನಮ್ಗೆ ನಾವತಿ ಆದ ಈಗ 1 ವರ್ಷದಿಂದ ಅಲ್ಲಿ ಕಾಂಗ್ರೆಸ್ ಸಂಪರ್ಕನ ಕಡಿಮೆ ಮಾಡಿಬಿಟ್ಟಿದೆ. ಯಾಕಂದ್ರೆ ಒಳ್ಳೆಯವ್ರಿಗೆ ಬೆಲೆನೂ ಇಲ್ಲ ಅಂದ್ಮೇಲೆ. ಇದು ಬೆಳಗಾವಿ ಬ್ಯಾಟಲ್ನ ರಣರೋಚಕ ಮತಬೇಟೆಯ ಕಥೆಯಾದ್ರೆ ಮಸ್ಕಿ ಹಾಗೂ ಬಸವ ಕಲ್ಯಾಣದಲ್ಲಿಯೂ ಬೈ ಎಲೆಕ್ಷನ್ ರಂಗು ಪಡೆದಿದೆ. ಇಲ್ಲಿಯೂ ಪಕ್ಷಗಳು ರೋಚಕ ರಣತಂತ್ರ ಹೆಣೆದಿವೆ. 3 ಕ್ಷೇತ್ರಗಳಲ್ಲಿ ರೋಚಕತೆ ಮೂಡಿಸಿರೋ ಮತ್ತೊಂದು ಕ್ಷೇತ್ರ ಅಂದ್ರೆ ಅದು ಮಸ್ಕಿ. ಪ್ರತಾಪ್ ಗೌಡ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಹೋಗಿರೋದನ್ನ ಕೈಪಾಳಿಯ ಅಸ್ತ್ರ ಮಾಡಿಕೊಂಡಿದೆ. ಅಭಿವೃದ್ಧಿ ಮಂತ್ರವನ್ನ ಬಿಜೆಪಿ ಪ್ರತಿತಂತ್ರವಾಗಿ ಹೂಡಿದೆ. ಹಾಗಾದ್ರೆ ಹೇಗಿದೆ ಮಸ್ಕಿ ಚುನಾವಣಾ ಅಖಾಡ? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಮಾಜಿ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದಾರೆ. ಈ ಕಡೆ ಬಿಜೆಪಿ ಅಭ್ಯರ್ಥಿ ಪರ ವಿಜಯೇಂದ್ರ ಮತಬೇಟೆ ಮಾಡ್ತಿದ್ದಾರೆ. ಹಾಗಾದ್ರೆ ಮಸ್ಕಿ ಚುನಾವಣಾ ಅಖಾಡ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮಸ್ಕಿಯಲ್ಲಿ 2 ಪಕ್ಷಗಳ ಮಧ್ಯೆ ಜಿದ್ದಾಜಿದ್ದಿ. ಆಪರೇಷನ್ ಕಮಲಕ್ಕೆ ಸಿಲುಕಿ ಕಾಂಗ್ರೆಸ್ನ ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿದ್ರು. ಹೀಗಾಗಿ ಈ ಕ್ಷೇತ್ರಕ್ಕೂ ಉಪಚುನಾವಣೆ ಎದುರಾಗಿದೆ. ಇಲ್ಲಿ ಈ ಕ್ಷೇತ್ರವನ್ನ ಬಿಟ್ಟು ಕೊಡಲೇಬಾರದು ಅಂತ ಹೇಳಿ ಕಾಂಗ್ರೆಸ್ ಪಣತೊಟ್ಟಿದೆ. ಹಾಗಾಗಿ ಕಾಂಗ್ರೆಸ್ ಬಸನಗೌಡ ತುರುವಿಹಾಳ ಅವರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ. 2018ರ ಚುನಾವಣೆಯಲ್ಲಿ ಬಸನಗೌಡ ತುರುವಿಹಾಳ ಬಿಜೆಪಿಯಲ್ಲಿದ್ರು, ಪ್ರತಾಪ್ ಗೌಡ ಪಾಟೀಲ್ ಕಾಂಗ್ರೆಸ್ನಲ್ಲಿದ್ರು. ಈಗ ಇಬ್ಬರ ಪಕ್ಷವೂ ಅದಲು ಬದಲಾಗಿದೆ. ಹೀಗಾಗಿ ಈ ಕದನ ಕುತೂಹಲದಿಂದ ಕೂಡಿದೆ. ಕಾಂಗ್ರೆಸ್ ಅಭ್ಯರ್ಥಿ ಬಸನಗೌಡ ಪರ ದಿಗ್ಗಜ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಣಕ್ಕಿಳಿದಿದ್ದು ಭರ್ಜರಿ ಮತಬೇಟೆ ನಡೆಸಿದ್ರು. ನಾನು ಬಿಜೆಪಿಗೆ ಹೋಗ್ತೀನಿ ಅಂತ ಕೇಳಿದ್ರ ಯಾಕೆ ಹೋದ್ರು ಅವರು ಬಿಜೆಪಿಗೆ? ಕೇವಲ ದುಡ್ಡುಗೋಸ್ಕರ ನಿಮ್ಮ ಸ್ವಾಭಿಮಾನವನ್ನ ಮಾರಾಟ ಮಾಡಿಬಿಟ್ರಲ್ಲ. ಇವರು ರಾಜಕೀಯದಲ್ಲಿ ಇರ್ಲಿಕ್ಕೆ ಲಾಯಕ ನಾಲಾಯಕ ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕೂಡ ತಮ್ಮ ಅಭ್ಯರ್ಥಿ ಪರ ಮತಬೇಟೆಗೆ ಇಳಿದಿದ್ರು. ಹಾಗೆ ಆಡಳಿತ ಪಕ್ಷ ಬಿಜೆಪಿಯ ಕಾರ್ಯವೈಖರಿ ವಿರುದ್ಧ ಹರಿಹಾಯ್ತು. ಸರ್ಕಾರ ಯಾವ ಇಶ್ಯೂನು ಹ್ಯಾಂಡಲ್ ಮಾಡಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. KSRTC ಇರ್ಬೋದು, ಈ ಥಿಯೇಟರ್ಗೆ 50% ಅಂತ ಹೇಳಿರೋದು, ಈ ಜಿಮ್ಗಳನ್ನ ಮುಚ್ಚಿರೋದು, ಎಲ್ಲರೂ ಪ್ರಾಕ್ಟಿಕಲ್ ಆಗಿ ಇದೆಯನ್ರಿ.
ಇನ್ನೊಂದು ಕಡೆ ಬಿಜೆಪಿಯಿಂದ ಬಿಎಸ್ವೈ ಪುತ್ರ ವಿಜೇಂದ್ರ ಅವರೇ ಅಭ್ಯರ್ಥಿ ಪರ ಮತಬೇಟೆಗೆ ಇಳಿದಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಮಸ್ಕಿಯಲ್ಲಿ ಠಿಕಾಣಿ ಹೂಡಿರೋ ವಿಜೇಂದ್ರ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ರ್ಯಾಲಿ, ಚುನಾವಣಾ ಸಮಾವೇಶಗಳ ಮೂಲಕ ಜನರ ಮತ ಸೆಳೆಯಲು ಪ್ರಯತ್ನ ಮಾಡುತ್ತಿದ್ದಾರೆ. ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿ ರಣತಂತ್ರ ರೂಪಿಸುತ್ತಿದ್ದಾರೆ. ಬಿಜೆಪಿಯ ತಳಪಾಯವೇ ಇಲ್ಲದ ಕ್ಷೇತ್ರಗಳನ್ನು ಗೆಲ್ಲಿಸಿಕೊಡುವಲ್ಲಿ ವಿಜೇಂದ್ರ ಎತ್ತಿದ ಕೈ. ಈ ಹಿಂದೆ ಕೆಆರ್ಪೇಟೆ ಹಾಗೂ ಶಿರಾದಲ್ಲಿ ಕಮಲವನ್ನ ಅರಳಿಸಿದ್ದೇ ಇದಕ್ಕೆ ಸಾಕ್ಷಿ. ಹಾಗಾಗಿ ಈ ಬಾರಿ ಮಸ್ಕಿ ಚುನಾವಣಾ ಉಸ್ತುವಾರಿಯನ್ನು ವಿಜೇಂದ್ರ ಹೆಗಲಿಗೆ ನೀಡಲಾಗಿದೆ. ಹಾಗಾಗಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ ವಿಜೇಂದ್ರ. ಉಪಚುನಾವಣೆ ಗೆಲುವು ಮುಂದಿನ ಗೆಲುವಿನ ದಿಕ್ಸೂಚಿಯಾಗಿದ್ದು, ದಿಗ್ಗಜರೇ ಕಣದಲ್ಲಿ ಪ್ರಚಾರ ನಡೆಸುತ್ತಿರುವುದರಿಂದ ಯಾವ ರೀತಿ ಚುನಾವಣೆ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಕುತೂಹಲಕರವಾಗಿದೆ. ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಮಾತ್ರ ತ್ರಿಕೋನ ಸ್ಪರ್ಧೆ ನಡೆಯಲಿದೆ. ಮೂರೂ ಪಕ್ಷಗಳು ಗೆಲುವಿಗಾಗಿ ಪಣ ತೊಟ್ಟಿವೆ. ಹೇಗಿದೆ ಬಸವ ಕಲ್ಯಾಣ ಕ್ಷೇತ್ರದ ಚುನಾವಣಾ ಲೆಕ್ಕಾಚಾರ? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಇಲ್ಲಿ ಬಿಜೆಪಿ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗತ್ತಾ? ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಮತ ವಿಭಜನೆ ಭೀತಿ ಎದುರಾಯ್ತಾ? ಬಸವ ಕಲ್ಯಾಣ ಕ್ಷೇತ್ರದ ನೋಟ ಎಲ್ಲಿದೆ ನೋಡಿ. ಬಸವ ಕಲ್ಯಾಣ ಕ್ಷೇತ್ರ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ಗೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಇಲ್ಲಿ ಕಾಂಗ್ರೆಸ್ನ ಶಾಸಕರಾಗಿದ್ದ ಬಿ ನಾರಾಯಣರಾವ್ ಕಳೆದ ವರ್ಷ ಸೆಪ್ಟೆಂಬರ್ 24ರಂದು ಕೋವಿಡ್ ಸೋಂಕಿನ ಕಾರಣದಿಂದ ನಿಧನರಾಗಿದ್ದರು. ಇದರಿಂದ ಬಸವ ಕಲ್ಯಾಣದಲ್ಲಿ ಉಪಚುನಾವಣೆ ನಡೆಯುತ್ತಿದೆ. ಹೀಗಾಗಿ ಕಾಂಗ್ರೆಸ್ ತನ್ನ ಕೈನಲ್ಲಿರೋ ಕ್ಷೇತ್ರವನ್ನ ಬಿಟ್ಟುಕೊಡಬಾರದು ಅನ್ನೋ ಕಾರಣಕ್ಕೆ ನಾರಾಯಣರಾವ್ ಅವರ ಪತ್ನಿ ಮಲ್ಲಮ್ಮ ಅವರಿಗೇನೆ ಟಿಕೆಟ್ ನೀಡಿದೆ. ಈ ಮೂಲಕ ಅನುಕಂಪದ ಅಲೆಯನ್ನೇ ಮತಗಳನ್ನಾಗಿ ಪರಿವರ್ತನೆ ಮಾಡುವುದಕ್ಕೆ ಕಾಂಗ್ರೆಸ್ ಮೆಗಾ ಪ್ಲಾನ್ ಮಾಡಿದೆ. ಇನ್ನೊಂದು ಕಡೆ ಬಿಜೆಪಿಯಿಂದ ಶರಣು ಸಲಗಾರ ಕಣಕ್ಕಿಳಿದಿದ್ದಾರೆ. ಶರಣು ಸಲಗಾರ ಈ ಹಿಂದೆ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು. ನಂತರ ರಾಜಕಾರಣಿಗಳ ಪಿಎ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಶರಣು ಸಲಗಾರ ಚಿರಪರಿಚಿತರು. ಅದರಲ್ಲೂ ಲಾಕ್ಡೌನ್ ಟೈಮ್ನಲ್ಲಿ ಸಂಕಷ್ಟದಲ್ಲಿದ್ದ ಜನಕ್ಕೆ ನೆರವಾಗಿ ನಿಂತಿದ್ರು, ಸಹಾಯ ಹಸ್ತ ಚಾಚಿದ್ರು. ಹೀಗಾಗಿ ಬಿಜೆಪಿ ಶರಣು ಸಲಗಾರ ಅವರಿಗೆ ಟಿಕೆಟ್ ನೀಡಿದೆ. ಇದರಿಂದ ಟಿಕೆಟ್ ಆಕಾಂಕ್ಷಿ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಬಿಜೆಪಿಯಿಂದ ಬಂಡಾಯವೆದ್ದು ಪಕ್ಷೇತರವಾಗಿ ಕಣಕ್ಕಿಳಿದಿದ್ದಾರೆ. ಈ ಕ್ಷೇತ್ರವನ್ನ ವಶಕ್ಕೆ ಪಡೆಯುವುದಕ್ಕೆ ಬಿಜೆಪಿ ಪ್ರತಿತಂತ್ರ ಹೂಡುತ್ತಿದೆ. ಈ ಕ್ಷೇತ್ರವನ್ನ ಗೆಲ್ಲುವುದು ಪ್ರತಿಷ್ಠೆಯಾಗಿರುವ ಕಾರಣ ಎರಡೂ ಪಕ್ಷಗಳ ರಾಜ್ಯ ನಾಯಕರ ದಂಡು ಈಗಾಗಲೇ ಒಂದು ಸುತ್ತು ಕ್ಷೇತ್ರದಲ್ಲಿ ಸಂಚರಿಸಿದೆ. ಜೆಡಿಎಸ್ನಿಂದ ಸೈಯದ್ ಯಸ್ರಬ್ ಅಲಿ ಖಾದ್ರಿ ಸ್ಪರ್ಧಿಸುತ್ತಿದ್ದಾರೆ. ಇವರ ಬೆನ್ನಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ನಿಂತಿದ್ದಾರೆ. ಜೆಡಿಎಸ್ ನಿಧಾನವಾಗಿ ಮತಬೇಟೆಯಾಡುತ್ತಿದ್ದು, ಕಾಂಗ್ರೆಸ್ ಹಾಗೂ ಬಿಜೆಪಿ ಭರ್ಜರಿ ಪ್ರಚಾರ ನಡೆಸುತ್ತಿವೆ. ಪ್ರಸ್ತುತ ಬಸವ ಕಲ್ಯಾಣದಲ್ಲಿ ಒಟ್ಟು 2.38 ಲಕ್ಷ ಮತದಾರರಿದ್ದಾರೆ. ಲಿಂಗಾಯತರು, ಮರಾಠರು, ಕುರುಬರು ಮತ್ತು ಮುಸ್ಲಿಮರು ಕ್ಷೇತ್ರದಲ್ಲಿ ಪ್ರಾಬಲ್ಯ ಹೊಂದಿದ್ದಾರೆ. ಮಲ್ಲಮ್ಮ ಅವರು ಕುರುಬ ಸಮುದಾಯದವರಾಗಿದ್ದು, ಕುರುಬ ಸಮುದಾಯದ ಮತದಾರರು ತಮ್ಮ ಪರವಾಗಿ ತಮ್ಮ ಮತದಾನವನ್ನು ಚಲಾಯಿಸುತ್ತಾರೆ ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಒಟ್ಟಿನಲ್ಲಿ ಮೂರು ಕ್ಷೇತ್ರಗಳಲ್ಲಿಯೂ ಮತ ಪ್ರಚಾರ ಬಿರುಸಿನಿಂದ ಸಾಕ್ತಿದ್ದು, ಅಭ್ಯರ್ಥಿಗಳ ಪರ ದಿಗ್ಗಜರೇ ಕಣಕ್ಕಿಳಿದಿದ್ದು ಅಭ್ಯರ್ಥಿಗಳ ಆತ್ಮವಿಶ್ವಾಸವನ್ನ ಮತ್ತಷ್ಟು ಹೆಚ್ಚಿಸಿದೆ. ಮೂರು ಕ್ಷೇತ್ರಗಳ ಮಿನಿ ದಂಗಲ್ ರೋಚಕತೆಯಿಂದ ಕೂಡಿದೆ. ದಿಗ್ಗಜರೇ ಅಭ್ಯರ್ಥಿಗಳ ಪರ ಮತ ಬೇಟೆಗೆ ಇಳಿದಿರೋದು ಮತ್ತಷ್ಟು ಕುತೂಹಲವನ್ನ ಮೂಡಿಸಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.